ಫ್ರೆಂಡ್ಸ್, ಇವತ್ತು ನಾವು 5 ನಿಮಿಷದಲ್ಲಿ ಸಿಂಪಲಾಗಿ ಜಿಂಗ್ಜಾಕ್ ರುಚಿಕರ ಎಗ್ ಹೇಗೆ ತಯಾರಿಸಬಹುದು ಎಂದು ನೋಡೋಣ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: 1 ಮೊಟ್ಟೆ, 1 ಟೀ ಸ್ಪೂನ್ ತೆಂಗಿನ ಎಣ್ಣೆ, ಸ್ವಲ್ಪ ಉಪ್ಪು, ಸ್ವಲ್ಪ ಪೆಪ್ಪರ್ ಪೌಡ್ರ್ ಅಥವಾ ಖಾರದ ಪುಡಿ, 1 ಗ್ಲಾಸ್ ನೀರು. ಇಷ್ಟಿದ್ದರೆ ಸಾಕು. ನೀವು ಸಿಂಪಲಾಗಿ ಮೊಟ್ಟೆಯನ್ನು ಡಿಫ್ರೆಂಟ್ ರೀತಿಯಲ್ಲಿ ಮಾಡಿ ತಿನ್ನಬಹುದು. ಒಂದು ಚಿಕ್ಕ ಪಾತ್ರೆಯಲ್ಲಿ 1 ಗ್ಲಾಸ್ ನೀರನ್ನು ಕಾಯಿಸಿ ಅದಕ್ಕೆ 1 ಚಮಚ ತೆಂಗಿನ ಎಣ್ಣೆ ಮತ್ತು ಸ್ವಲ್ಪ ಉಪ್ಪು ಹಾಕಿ ನೀರು ಚೆನ್ನಾಗಿ ಕುದಿದ ಮೇಲೆ ಗ್ಯಾಸನ್ನು ಸಣ್ಣ ಉರಿಯಲ್ಲಿಟ್ಟು ಮೊಟ್ಟೆಯನ್ನು ಒಡೆದು ಹಾಕಬೇಕು. ಮೊಟ್ಟೆಯನ್ನು ಒಡೆದು ಹಾಕುವಾಗ ನಾಜೂಕಾಗಿ ಹಾಕಬೇಕು, ಇಲ್ಲ ಅಂದರೆ ಅದು ಒಡೆಯುತ್ತದೆ. ಆ್ಯಕ್ಚುಲಿ ಕೆಲವು ಮಕ್ಕಳು ಬೇಯಿಸಿದ ಮೊಟ್ಟೆ ಅಥವಾ ನಾವು ಆಮ್ಲೆಟ್ ಮಾಡಿದ ಮೊಟ್ಟೆ ಎಲ್ಲ ತಿನ್ನಲಿಕ್ಕೆ ಇಷ್ಟಪಡೋದಿಲ್ಲ. ಈ ರೀತಿ ನಾವು ಮಾಡಿದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಈ ರೀತಿ ಮಾಡಿದ ಮೊಟ್ಟೆಯನ್ನು ಸ್ಯಾಂಡ್ವಿಚ್ ಮಾಡಿ ಅದರ ಮಧ್ಯದಲ್ಲೂ ನಮಗೆ ಇಟ್ಟು ತಿನ್ಬೋದು, ತುಂಬ ಟೇಸ್ಟಿಯಾಗಿರ್ತದೆ. ಮೊಟ್ಟೆ ಹಾಕಿದ ಮೇಲೆ ನಾವು ಅದು ಸ್ವಲ್ಪ ಸ್ಪ್ರೆಡ್ ಆಗ್ತದಲ್ಲ, ಆಗ ನಾವು ಚಮಚದಿಂದ ನಿಧಾನವಾಗಿ ಅದನ್ನು ಮಿಡಲ್ ಬರೋ ಥರ ಮಾಡಬೇಕು. 3 ನಿಮಿಷಗಳ ಕಾಲ ಸಣ್ಣ ಉರಿಯಲ್ಲಿ ಹಾಗೆ ಬೇಯಲು ಬಿಟ್ಟು ಬಿಡಿ. ಓಕೆ, 3 ನಿಮಿಷ ಆಗಿದೆ, ಈಗ ಬೆಂದಿದೆ. ಈಗ ಹಗುರವಾಗಿ ಒಂದು ಸೌಂಟಲ್ಲಿ ಮೊಟ್ಟೆಯನ್ನು ಹೊರಗೆ ತೆಗೆದು ಒಂದು ಪ್ಲೇಟಿಗೆ ಹಾಕಿ ಈಗ ನಮ್ಗೆ ಬೇಕಾದಷ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಪೆಪ್ಪರ್ ಪೌಡ್ರು, ಖಾರ ತುಂಬ ಇಷ್ಟಪಡುವವರು ಸ್ವಲ್ಪ ಚಿಲ್ಲಿ ಪೌಡ್ರು ಹಾಕಿ ತಿನ್ಬೋದು, ತುಂಬ ಟೇಸ್ಟಿಯಾಗಿ ಇರ್ತದೆ. ರೆಡಿಯಾಗಿದೆ ನೋಡಿ. ಅಂದರೆ ತುಂಬ ಹಸಿ ಇಷ್ಟಪಡದಿದ್ದವರು ಸ್ವಲ್ಪ ಜಾಸ್ತಿ ಕಾಯಿಸ್ಬೋದು, ಸ್ವಲ್ಪ ಹಾಫ್ ಬಾಯ್ಲ್ಡ್ ಟೈಪ್ ಇಷ್ಟಪಡುವವರು ಈ ರೀತಿ ಮಾಡ್ಕೋಬಹುದು. ಓಕೆ, ಧನ್ಯವಾದಗಳು. ಬೇರೆ ಯಾವುದಾದ್ರೂ ರೆಸಿಪಿ ಬಗ್ಗೆ ಕೇಳಬೇಕಿದ್ರೂ ಕಮೆಂಟ್ಸ್ ಮಾಡಿ ಕೇಳ್ಬೋದು. ಥ್ಯಾಂಕ್ ಯು.